ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮತ್ತೊಬ್ಬರು ಪೋಷಕರಿದ್ದಾರೆ ಸರ್, ಬನ್ನಿ. ಏನು ಹೇಳ್ತೀರಾ ಇಂಥ ಇನ್ಸಿಡೆಂಟ್ಗಳ ಬಗ್ಗೆ? ಏನು ಹೇಳ್ತೀರಾ? ಅವ್ರು ಹೇಳಿದಂಗೆ ಈ ದಾರ ಹಾಕೋದು ಸುಮ್ಮನೆ, ನಾವು ಈಗ ದೇವಸ್ಥಾನಕ್ಕೆ ಹೋಗ್ತೀವಿ, ದಾರ ಕಟ್ಕೊಳ್ತೀವಿ, ಬೇಕು ಅಂದರೆ ಇದನ್ನ ಕಟ್ ಮಾಡಿಬಿಡ್ಬೋದು. ಯಾಕಂದರೆ ಮತ್ತೆ ನಾವು ಅದೇ ದೇವಸ್ಥಾನಕ್ಕೆ ಹೋಗಿ ಬೇಕಾದ್ರೆ ಪುನಃ ಹಾಕಿಸ್ಕೋಬೋದು. ಅದು ಅಂದರೆ ಒಂದು ಸಂಪ್ರದಾಯಕ್ಕೆ ಮುಹೂರ್ತ ನೋಡಿ, ಮದುವೆಗೂ ಬೇಕಾದ್ರೆ ಕಾಂಪ್ರಮೈಸ್ ಆಗ್ಬೋದು ಮುಹೂರ್ತ, ಆದರೆ ಮುಂಜಿಗೆ ಕಾಂಪ್ರಮೈಸ್ ಆಗೋಂಗಿಲ್ಲ. ಅದನ್ನು ಶಾಸ್ತ್ರೋಕ್ತವಾಗಿ ತಂದೆ ಉಪದೇಶ ಬ್ರಹ್ಮೋಪದೇಶ ಅಂತಲೇ ಹೇಳೋದು. ಅದಕ್ಕೆ ಉಪದೇಶ ಮಾಡಿ ಒಂದು ಇದರಲ್ಲಿ ಹಾಕ್ತಾರೆ. ಆಮೇಲೆ ಸಪೋಸ್ ಅದೇನಾರ ಅಸ್ಪೃಶ್ಯ, ಇವಾಗ ಯಾವ್ದಾರ ಸತ್ತೋಗಿರೋ ಮನೆಗೆ ಹೋದಾಗಲೂ ಕೂಡ ಮತ್ತೆ ಬಂದು ಅದನ್ನು ಬದಲಾಯಿಸಿ ಅದು ಹಾಕೋಬೇಕಾದ್ರೂ ಮಂತ್ರಗಳಿದೆ, ತೆಗಿಯೋಕ್ಕೂ ಮಂತ್ರಗಳಿದೆ. ಅದನ್ನು ಬೇರೆ ಥರ ಕನ್ಸಿಡರ್ ಮಾಡಬೇಡಿ. ಅದಕ್ಕೆ ಆದ ಇಂಪಾರ್ಟೆನ್ಸ್ ಇದೆ, ಮಹತ್ವ ಇದೆ. ಸೊ ಇದನ್ನು ಹೋದ ವರ್ಷವೇ ಗಲಾಟೆ ಆದಾಗಲೇ ಕೋರ್ಟ್ ಹೇಳಿತ್ತು ಹಿಂಗೆ ಮಾಡಬಾರ್ದು ಅಂತ. ಆದರೆ ಮತ್ತೆ ಈ ವರ್ಷ ನಡೀತಾ ಇರೋದು ಒಂಥರ ತುಂಬಾ ಬೇಜಾರಿನ ಸಂಗತಿ ಸರ್. ಶನಿವಾರ ತೆಗೆಯುವಾಗ ಕೂಡ ಕೆಲವೊಂದು ಸಂದರ್ಭಗಳಿರುತ್ತೆ. ಇಂತಹ ಘಟನೆಗಳು ವಿದ್ಯಾರ್ಥಿಗಳಿಗೆ ಎಷ್ಟು ತೊಂದರೆ ಆಗುತ್ತೆ, ನೋವಾಗುತ್ತೆ. ಅವರು ಮಾನಸಿಕವಾಗಿ ಡೆಫಿನೆಟ್ಲಿ ಎಫೆಕ್ಟ್ ಆಗುತ್ತೆ ಸರ್. ಯಾಕಂದರೆ ಅದನ್ನ ಹಾಕ್ಬೇಕಾದ್ರೆ ಹೇಳಿರ್ತಾರೆ ಮಕ್ಕಳಿಗೆ, ಇದನ್ನು ಸುಮ್ಮನೆ ನೀವು ಯಾವ್ಯಾವ ಬೇಕಾದ್ರೆ ತೆಗಿಬಾರ್ದು, ಅದಕ್ಕೆ ನೀವು ಮೈಲಿಗೆ ಮಾಡಬಾರ್ದು ಅಂತೆಲ್ಲ ಹೇಳಿರ್ತಾರೆ. ಇವಾಗ ಇಂಥ ಸಮಯಕ್ಕೆ ಬಂದ್ಬಿಟ್ಟು ಅವರು ತೆಗೀರಿ ಅಂದ ತಕ್ಷಣ ಅವ್ರು ಏನಪ್ಪ ನಂಗೆ ಮನೇಲಿ ನಮ್ಮ ಅಪ್ಪ ಅಮ್ಮ ಈ ಥರ ಹೇಳಿದರು, ಇಲ್ಲಿ ನೋಡಿದ್ರೆ ತೆಗಿ ಅಂತಾರೆ, ಮತ್ತು ಹಾಗೆಲ್ಲ ಹಾಕ್ಕೊಳಕ್ಕಾಗಲ್ಲ ಸರ್. ಮತ್ತೆ ಅದು ಹಾಕ್ಕೋಬೇಕು ಅಂದರೆ ನಾವು ಕೂತ್ಕೊಂಡು ಅದಕ್ಕೆ ಜಪ ಮಾಡಿ, ಮಂತ್ರಗಳು ಮಾಡಿ, ಗಾಯತ್ರಿ ನಮ್ಮ 108 ಗಾಯತ್ರಿ ಜಪ ಮಾಡಿ, ಅದಕ್ಕೆ ಮತ್ತೆ ನಾವು ಬ್ರಹ್ಮಗಂಟು ಇಟ್ಕೊಂಡು ಅದಕ್ಕೆ ನಾವು ಪವರ್ ಕೊಡಲೇಬೇಕು. ಸೊ ಅದಕ್ಕೋಸ್ಕರ ಸುಮ್ಮನೆ ಯಾವ ಬೇಕಾದ್ರೆ ಹಾಕೋ ಅಂಥ ಸಾಮಾನ್ಯವಾದ ದಾರ ಅಲ್ಲ ಅದು. ಅದಕ್ಕೆ ಅದರದ್ದೇ ಆದ ವೈಶಿಷ್ಟ್ಯ ಇದೆ, ಮಹತ್ವ ಇದೆ. ಈಗ ಘಟನೆ ಆಗಿದೆ, ಏನು ತಮ್ಮ ಸರ್ ಇದು ಎಲ್ರಿಗೂ ಗೊತ್ತಿರೋದ್ರಿಂದ ಹೋದ ವರ್ಷ ಆಯಿತು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು, ಈ ವರ್ಷನೂ ಮತ್ತೆ ಅದು ರಿಪೀಟ್ ಆಗಿದೆ. ಅದನ್ನು ಯಾರು ಮಾಡಿದಾರ ತಪ್ಪು ಅವ್ರ ಮೇಲೆ ಖಂಡಿತ ಆ್ಯಕ್ಷನ್ ತೊಗೋಬೇಕು. ಎರಡನೇದು ಸ್ಟ್ರಿಕ್ಟ್ ಆ್ಯಕ್ಷನ್ ಮತ್ತೊಂದು ಸರಿ ಹೇಳಿ ಈ ಮುಂದಿನ ವರ್ಷದಿಂದ ಅಟ್ಲೀಸ್ಟ್ ಇದಾಗದೇ ಇರೋಂಗೆ ನೋಡ್ಕೋಬೇಕು. ನನ್ನ ಅಷ್ಟೇ ಮನವಿ ಸರ್. ಸೆಕೆಂಡ್ PU ಎಕ್ಸಾಮು ಟರ್ನಿಂಗ್ ಪಾಯಿಂಟ್ ಇದು ಮಕ್ಕಳಿಗೆ. ಒಂದು ಎಕ್ಸಾಮ್ ಮೇಲೆ ಈ ಥರ ಪಬ್ಲಿಕಲ್ಲಿ ಮಕ್ಕಳಿಗೆ ಮಾಡೋದು ಎಷ್ಟು ತುಂಬ ಕಷ್ಟ ಆಗುತ್ತೆ. ನಮ್ಮ BTM ಕ್ಷೇತ್ರ ಇದಕ್ಕೆಲ್ಲ ಅವಕಾಶ ಮಾಡಿಕೊಡೋದಿಲ್ಲ. ಇದೇ ಆಗಿದ್ದು, ಇದು ಫಸ್ಟ್ ಟೈಮ್ ಗೊತ್ತಾಗಿದೆ. ಇನ್ನೊಂದು ಸಲ ಇದೇ ಥರ ಆದರೆ ನಾವು ಸುಮ್ಮನೆ ಇರಲ್ಲ ಸರ್. ನಾವು ನಮ್ಮ ಇದು ತೋರಿಸ್ಬೇಕಾಗುತ್ತೆ, ನಮ್ಮದೇನು ಅನ್ನೋದು, ನಮ್ಮ ಜಾತಿ, ನಮ್ಮ ಧರ್ಮ, ಅದೆಲ್ಲ ನಮ್ಮದೇ ಆದ ನಮ್ಮದು ನಿಯತ್ತು ದಿನಗಳಿಗೆ ಎಲ್ಲ ಇರುತ್ತೆ. ಅದನ್ನು ಬಿಟ್ಟು ನಾವು ಯಾವುದಕ್ಕೂ ಕಾಂಪ್ರಮೈಸ್ ಆಗಲ್ಲ ಸರ್ ನಾವು. ಮಕ್ಕಳ ಮೇಲೆ ಯಾವುದೇ ರೀತಿನಾಗ ತೋರಿಸ್ಬೇಡಿ. ಸ್ಕೂಲಲ್ಲಾಗಲಿ ಕಾಲೇಜಲ್ಲಾಗಲಿ ಎಕ್ಸಾಮ್ಗೆ ಇದು CET ಎಷ್ಟು ಇಂಪಾರ್ಟೆಂಟ್ ಎಕ್ಸಾಮ್ ಅಂತ ಗೊತ್ತಲ್ವಾ? ಮೈನ್ ಪಾಯಿಂಟ್ ಇದು. ಸರಿ ಹೇಳಿ, ಏನು ಹೇಳ್ತೀರಿ? ನಮಗೆ ಈ ಘಟನೆ ಗೊತ್ತಾಗಿದ ತಕ್ಷಣ ನಾವು ಸ್ಥಳೀಯ ಎಲ್ಲ BJP ಕಾರ್ಯಕರ್ತರು ಬಂದಿದ್ದೀವಿ. ಇದನ್ನು ಮತ್ತೆ ನಡೆಯಕ್ಕೆ ಬಿಡೋದಿಲ್ಲ. ಅದಕ್ಕೆ ಇದು ಎಕ್ಸಾಮ್ ಆಗೋವರೆಗೂ ನಾವು ಇಲ್ಲಿ ಇರ್ತೀವಿ. ಒಬ್ಬ ಸ್ಟೂಡೆಂಟ್ ಏನಾದರೂ ಮತ್ತೆ ಇದೇ ಥರ ಮಾಡಿದ್ರೆ ನಾವೆಲ್ಲ ಒಳಗಡೆ ಹೋರಾಟ ಮಾಡೋದು. ಇದು ಈ ಸರ್ಕಾರದಲ್ಲಿ ಇದು ನಡೀತಾನೆ ಇದೆ ಸರ್. ಇದು ಹಿಂದೂ ಧರ್ಮದ ಮೇಲೆ ಇದನ್ನು ಪ್ರವಾಹ ಮಾಡ್ತಾನೆ ಇದ್ದಾರೆ. ದಯವಿಟ್ಟು ನೀವೇನು ಹೇಳ್ತೀರಿ ಸರ್? ನಮ್ಮದೇನಿಲ್ಲ. ಇದು ಸದ್ಯಕ್ಕೆ ಪೋಷಕರ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥ ಅಭಿಪ್ರಾಯಗಳು ಮತ್ತು ಆಕ್ರೋಶವು ಕೂಡ ಕೇಳಿ ಬರ್ತಾ ಇದೆ. ಸದ್ಯಕ್ಕೆ ಮತ್ತೆ ಇಂಥ ಘಟನೆ ಮರುಕಳಿಸಿದರೆ ನಿಜಕ್ಕೂ ಕೂಡ ನಾವು ರಸ್ತೆಗಿಳಿದು ಹೋರಾಟ ಮಾಡ್ತೀವಿ ಅನ್ನೋ ಅಭಿಪ್ರಾಯನೂ ಕೂಡ ಹೊರಾಗ್ತಿರೋದು. ಕ್ಯಾಮರಾಮನ್ ಮಹೇಂದ್ರ ಜೊತೆ ವಿನಯ್ ಕುಮಾರ್ ಕಾಶ್ಮೀರ TV 9 ಬೆಂಗಳೂರು.